ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಬೆಳಗಾವಿ, ತಾಲೂಕು ಆಡಳಿತ ನಿಪ್ಪಾಣಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಾರ್ಯಾಲಯ ನಿಪ್ಪಾಣಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ನಿಪ್ಪಾಣಿ ಹಾಗೂ ಪುರಸಭೆ ಕಾರ್ಯಾಲಯ ನಿಪ್ಪಾಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ನಿಪ್ಪಾಣಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಮೆರವಣಿಗೆ ಜರುಗಿತು. ಈ ಮೆರವಣಿಗೆಯು ಮುನ್ಸಿಪಲ್ ಹೈಸ್ಕೂಲ್ನಿಂದ ಪ್ರಾರಂಭವಾಗಿ ಛತ್ರಪತಿ ಶಿವಾಜಿ ಮಹಾರಾಜ್ ಸಾಂಸ್ಕೃತಿಕ ಭವನದವರೆಗೆ ಸಾಗಿತು. ಮೆರವಣಿಗೆಯ ಮಧ್ಯ ನಗರ ಪಾಲಿಕೆಯ ಆವರಣದಲ್ಲಿಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಹಾಗೂ ರಾಣಿ ಚೆನ್ನಮ್ಮ ವೃತ್ತದ ಚೆನ್ನಮ್ಮ ಮೂರ್ತಿಗೆ ಮಾಲಾರ್ಪಣೆ ಮಾಡಲಾಯಿತು. ನಂತರ ಛತ್ರಪತಿ ಶಿವಾಜಿ ಮಹಾರಾಜ್ ಸಾಂಸ್ಕೃತಿಕ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಸಂವಿಧಾನ ಪೀಠಿಕೆ ಪೂಜೆ ಮಾಡಿದರು. ನಂತರ ಸಂವಿಧಾನ ಜಾಗೃತಿ ಸಂಬಂಧಪಟ್ಟಂತೆ ಗಣ್ಯಮಾನ್ಯರು ಭಾಷಣವನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ನಿಪ್ಪಾಣಿ ಪುರಸಭೆ ಪೌರಾಯುಕ್ತರಾದ ಜಗದೀಶ್ ಹುಲಿಗೆಜ್ಜಿ, ನಿಪ್ಪಾಣಿಯ ತಹಶೀಲ್ದಾರ್ MN ಬಳಿಗಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಹಾದೇವಿ ನಾಯ್ಕ್, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಶಾಂತಾರಾಮ್ ಜೋಗಳೆ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ರಾಮಮೂರ್ತಿ KV, ನಿಪ್ಪಾಣಿಯ ವಿವಿಧ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ವಿದ್ಯಾರ್ಥಿಗಳು, ಅಂಗನವಾಡಿ ಮೇಲ್ವಿಚಾರಕರು, ಕಾರ್ಯಕರ್ತೆಯರು, ಸಹಾಯಕಿಯರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಚೇತನ್ ಸಂಧಿ, ಶಿವಬಸವ ಲೈವ್, ನಿಪ್ಪಾಣಿ. ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ಮುಕ್ತಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳು 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜಾಥಾ ಮಾಡ್ತಾ ಇದ್ದೀವಿ. ಈ ಸಂವಿಧಾನದ ಮಹತ್ವ ಮತ್ತು ಆಶಯಗಳು ಗೊತ್ತಾಗಬೇಕಾದ್ರೆ ನಾವು 200 ವರ್ಷ ಮುಂದಕ್ಕೆ ಹೋಗ್ಬೇಕು. ಯಾವಪ್ಪ ಅಂತಂದ್ರೆ ನಾವು 200 ವರ್ಷ ಬ್ರಿಟಿಷರ ವಿರುದ್ಧ ಏನು ಹೋರಾಟ ಮಾಡಿದ್ವಲ್ಲ, ಆ ಹೋರಾಟವನ್ನು ನೋಡಿದ್ರೆ ಇವತ್ತು ಈ ಸಂವಿಧಾನ ಎಷ್ಟು ಮಹತ್ವದಾಗಿದೆ ಅಂತೇಳಿ ನಮಗೆ ಗೊತ್ತಾಗ್ತದೆ. ಬರೀ ಸಂವಿಧಾನವಾಗಿ ಈ ಸದ್ಯ ಪ್ರೆಸೆಂಟ್ ಸಿಚುವೇಶನ್ ನೋಡೋದಕ್ಕಿಂತ ಈ 200 ವರ್ಷ ಇತಿಹಾಸದಲ್ಲಿ ಸಂವಿಧಾನವನ್ನು ನೋಡಿದ್ರೆ ಈ ಸಂವಿಧಾನ ಮಹತ್ವ ಗೊತ್ತಾಗ್ತದೆ. ನಾನೊಂದು ನಿದರ್ಶನ ಹೇಳ್ತೀನಿ. ಎಲ್ಲರಿಗೂ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಗೊತ್ತಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ನಿಮಗೆಲ್ಲರಿಗೂ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಗೊತ್ತದೆ. ಏನಾಗ್ತದೆ ಅಂತಂದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಜನರಲ್ ಡಯರ್ ಅವರು ಭಾರತೀಯರಿಗೆ ಶೂಟ್ ಮಾಡೋಕ್ಕೆ ಆದೇಶ ಕೊಡ್ತಾರೆ. ನೂರಾರು ಜನ ಸಾಯ್ತಾರೆ. ಹೌದು, ಇಲ್ಲೊಂದು ಕ್ವಶನ್ ಏನು ಬರ್ತದಪ್ಪ ಅಂತಂದ್ರೆ ಆರ್ಡರ್ ಕೊಟ್ಟ ಒಬ್ಬ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಆದರೂ ಶೂಟ್ ಮಾಡಿದವರು ಯಾರು? ಭಾರತೀಯರನ್ನ ಶೂಟ್ ಮಾಡಿದವರು ಯಾರು ಅಂತ ನೋಡಿದ್ರೆ ಎಲ್ಲ ಭಾರತದ ಸೈನಿಕರು. ನಾನು ಹೇಳಿದ್ದು ಸ್ವಲ್ಪ ಗಂಭೀರವಾಗಿ ಕೇಳಬೇಕು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಾವೆಲ್ಲ ಬ್ರಿಟಿಷರಿಗೆ ಬ್ಲೇಮ್ ಮಾಡ್ತೀವಿ. ಬ್ರಿಟಿಷರು ಏನು ಮಾಡಿದ್ಪ ಅಂತಂದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಮಾಡಿದ್ರು ಅಂತ ಹೇಳಿ. ಆರ್ಡರ್ ಕೊಟ್ಟವರು ಯಾರಪ್ಪ ಅಂತಂದರೆ ಜನರಲ್ ಡಯರ್ ಇರ್ಬೋದು. ಅದರ ಶೂಟ್ ಮಾಡಿದಂಥ ಎಲ್ಲ ನಮ್ಮ ಅಲ್ಲೇನಿದ್ರಲ್ಲ ಆರ್ಮಿ ಮಿಲಿಟರಿ ಸೈನಿಕರು ಅವರೆಲ್ಲರೂ ಭಾರತೀಯರಾಗಿದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಇನ್ನೊಂದು ಹೇಳ್ತಾರೆ,
ಭಾರತೀಯರಿಗೆ ನಾವು ಗುಲಾಮಗಿರಿಯಲ್ಲಿ ಇದೀವಿ ಅನ್ನೋದು ಗೊತ್ತಾಗಕ್ಕೆ ಎಷ್ಟು ವರ್ಷ ಗೊತ್ತಾಗ್ತಂದ್ರೆ ಸುಮಾರು ಒಂದು 100 ವರ್ಷ ತೆಗೆದುಕೊಂಡು. ಹಾಗಾಗಿ ಈ ಜಲಿಯನ್ವಾಲಾ ಬಾಗ್ ಹತ್ಯಾಕಾಂಡ ಯಾರು ಮಾಡಿರಪ್ಪ ಅಂದ್ರೆ ಭಾರತೀಯರು ಏನು ಮಾಡಿದ್ರು, ಭಾರತೀಯರನ್ನ ಕೊಂದರು ಅಂತ. ಈ ಎಲ್ಲ ನಮ್ಮ ಸಾವು ನೋವಿನ ಹೋರಾಟದ ಪ್ರತೀಕವಾಗಿ ಏನಾಗಿದೆಪ್ಪ ಅಂದ್ರೆ ಸಂವಿಧಾನ ಬಂದದ್ದು. ನಾನು ಇನ್ನೊಂದು ನಿದರ್ಶನ ಹೇಳ್ತೀನಿ ವಿದ್ಯಾರ್ಥಿ ಮಿತ್ರರಲ್ಲಿ. ಒಂದಾನೊಂದು ಕಾಲದಲ್ಲಿ ಬೆಂಗಾಳ, ಇವಾಗ ಏನು ಬೆಂಗಾಳ ಪಶ್ಚಿಮ ಬಂಗಾಳ ಅಂತ ಹೇಳ್ತೀವಲ್ಲ, ಬೆಂಗಾಳ ಒಂದು ಸಂಪದ್ಭರಿತವಾದಂಥ ನಾಡಾಗಿತ್ತು. ಆ ಸಂಪದ್ಭರಿತವಾದ ನಾಡಿನಲ್ಲಿ ಏನಾಗಿತ್ತು ಅಂತಂದ್ರೆ ಬ್ರಿಟಿಷರ ಡಿಸ್ಕ್ರಿಮಿನೇಟರಿ ಪಾಲಿಸಿಯಿಂದ ಏನಾಗಿತ್ತು ಅಂತಂದ್ರೆ ಸುಮಾರು 40 ರಿಂದ 50 ಲಕ್ಷ ಜನ ಸಾವಿಗೀಡಾಗಿ ಹೆಂಗೆ ಸಾವಿಗೀಡಾಗಿರಪ್ಪ ಅಂತಂದ್ರೆ ಬಂಧುಗಳೇ ನಮ್ಗೆ ಹೇಳ್ಕೊಳ್ಳೋಕೆ ನಾಚಿಕೆ ಅನಿಸಬೇಕು. ಹಸುವಿನಿಂದ ಸಾಯ್ತಾರೆ ಜನ, ಬೇರೆ ಯಾವುದೇ ಕಾರಣಕ್ಕಲ್ಲ, ರೋಗ ರುಜಿನ ಬಂದಲ್ಲ, ಹಸುವಿನಿಂದ ಸುಮಾರು 50 ಲಕ್ಷ ಜನ ಸಾಯ್ತಾರೆ ಒಂದೇ ಬೆಂಗಾಳ ಕರ್ನಾಟಕದಲ್ಲಿ. ಈ ಎಲ್ಲ ಆಸೆಗಳನ್ನ ನಾವು ಸಾವು ನೋವಿನ ಹೋರಾಟ ಅವಮಾನ ಇರ್ಬೋದು. ನಮ್ಮಲ್ಲಿ ಇವತ್ತು ನಾವು ಪೂಜೆ ಮಾಡಿದ್ವಿ, ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ, ಅವ್ರಿಗೆ ಆದಂಥ ಅವಮಾನ ಎಷ್ಟಾಯಿತು, ಅವ್ರನ್ನ ಶಾಲೆಯಲ್ಲಿ ಕರ್ಕೊಂಡಿಲ್ಲ. ಇವೆಲ್ಲ 200 ವರ್ಷದ ಹೋರಾಟದ ಪ್ರತೀಕವಾಗಿ ನಮಗೆ ಸಂವಿಧಾನ ಬಂದದಲ್ಲ. ಹಾಗಾಗಿ ಸಂವಿಧಾನ ಇಷ್ಟು ಮಹತ್ವ ಪಡೆದಿದೆ ನೋಡಿ. 75 ವರ್ಷದಲ್ಲಿ ಇವಾಗ ನಾವು ಹಸಿವು ಮುಕ್ತವಾಗಿದ್ದೀವಿ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಎನ್ನುವುದನ್ನು ತಿಳಿಸುತ್ತದೆ. ಆ ಹಿನ್ನೆಲೆಯಲ್ಲಿ ಈ ದಿನ ಭಾರತೀಯ ಸಂವಿಧಾನ ಜಾಗೃತಿಯ ಕಾರ್ಯಕ್ರಮವನ್ನು ತಾಲೂಕು ಆಡಳಿತದಿಂದ ಹಮ್ಮಿಕೊಳ್ಳಲಾಗಿದೆ. ಸಂವಿಧಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸರ್ವ ಭಾರತೀಯರಿಗೂ ನನ್ನ ಶರಣಾರ್ಥಿಗಳು. ನಾನೊಂದು 30 ನಿಮಿಷ ಆದರೂ ಮಾತನಾಡಬೇಕು ಅಂತ ಬಂದಿದ್ದೆ. ಮೇಡಮ್ ಅವರು ನನಗೆ ಹೇಳಿದ್ದಾರೆ ಒಂದು 3 ನಿಮಿಷದಲ್ಲಿ ಮಾತನಾಡಿ ಮುಗಿಸೋಡು ಅಂತೇಳಿ. ಕೇವಲ 3 ನಿಮಿಷದಲ್ಲಿ ಸಂವಿಧಾನ ಜಾಗೃತಿಯ ಕೆಲವೊಂದು ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ವಿದ್ಯಾರ್ಥಿಗಳೇ ಆಗಿರೋದರಿಂದ ವಿದ್ಯಾರ್ಥಿಗಳ ಬಗ್ಗೆ, ಶಿಕ್ಷಣದ ಬಗ್ಗೆ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಒಂದು ಮಾತನ್ನು ನೆನಪಿಸಿಕೊಡ್ತೇನೆ. ಶಿಕ್ಷಣವೆಂಬುದು ಹುಲಿಯ ಹಾಲು, ಅದನ್ನು ಕುಡಿದವನು ಗರ್ಜಿಸಲೇಬೇಕು ಎನ್ನುವುದನ್ನು ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅದರ ಅರ್ಥ ಇಷ್ಟೇ, 1950ಕ್ಕಿಂತ ಪೂರ್ವದಲ್ಲಿ, ಅಂದರೆ ಭಾರತೀಯ ಸಂವಿಧಾನ ಜಾರಿಯಾಗುವುದಕ್ಕಿಂತ ಮೊದಲು ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಏಕೆಂದರೆ ಇತಿಹಾಸದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಯಾರು ಇತಿಹಾಸವನ್ನು ಅರಿಯಲಾರರೋ ಅವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಹೇಳಿದ್ದಾರೆ. ನಮಗೆ ಇತಿಹಾಸ ಹೇಗಿತ್ತು ಅಂತ ಗೊತ್ತಿರಬೇಕು, ಪ್ರಸಕ್ತ ಕಾಲಘಟ್ಟದಲ್ಲಿ ನಾವು ಹೇಗಿದ್ದೀವಿ ಅಂತ ಗೊತ್ತಿರಬೇಕು. ಆವಾಗ ನಮ್ಮ ಭವಿಷ್ಯ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ. ವಿದ್ಯಾರ್ಥಿಗಳು ಗಮನಿಸಿ, ಭಾರತೀಯ ಸಂವಿಧಾನ ನಮಗೆ ಅರ್ಥ ಆಗಬೇಕಾಗಿತ್ತು ಅಂದರೆ ಒಂದು ಅಂಬೇಡ್ಕರ್ ಅವರ ಘಟನೆ ನಿಮ್ಮ ಗಮನಕ್ಕೆ ತರ್ತೇನೆ, ವೇದಿಕೆ ಮೇಲೆ ಇರ್ತಕ್ಕಂಥ ಮಾನ್ಯರ ಗಮನಕ್ಕೆ ತರ್ತೇನೆ. ಒಂದು ಸಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಗಂಭೀರವಾದ ವ್ಯಕ್ತಿಗಳು. ಅವರು ನಗಾಡಿದವರನ್ನು ನಾವು ನೋಡಿರಲಿಲ್ಲ. ಒಂದು ಸಲ ಮುಗುಳ್ನಾಗೆ ನಗ್ತಿದ್ರಂತೆ ಅಂಬೇಡ್ಕರ್ ಅವರು. ಆಗಿನ ಕಾಂಗ್ರೆಸ್ಸಿನ ಆಚಾರ್ಯ ಕೃಪಲಾನಿ ಅವರು ಅಂಬೇಡ್ಕರ್ ಅವರಿಗೆ ಕೇಳಿದ್ರಂತೆ, ಬಾಬಾ ಸಾಹೇಬ್ ಅವರೇ ನೀವೆಂದೂ ನಕ್ಕವರಲ್ಲ, ಇವತ್ತು ಮುಗುಳ್ನಾಗಿ ನಗ್ತಾ ಇದ್ದೀರಲ್ಲ, ಏನು ಕಾರಣ ಅಂತ. ಅಂಬೇಡ್ಕರ್ ಹೇಳಿದರು, ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು. ಯಾಕೆ ಖುಷಿ ಆಗ್ತಾಯಿದೆ ನಿಮಗೆ? ನಾನು ಭಾರತೀಯ ಸಂವಿಧಾನವನ್ನು ಜಾರಿಗೆ ತರಲಿಕ್ಕೆ ನಾನೀಗ ಸಬ್ಮಿಷನ್ ಮಾಡಿದ್ದೇನೆ, ಅದನ್ನು ಸ್ವೀಕಾರ ಮಾಡಿದ್ದಾರೆ, ಅದಕ್ಕೆ ಖುಷಿಯಾಗಿದೆ. ಅಂಥದ್ದೇನಿದೆ ಅದರಲ್ಲಿ ಖುಷಿ ಆಗುವಂಥದ್ದು? ಅಂಬೇಡ್ಕರ್ ಹೇಳ್ತಾರೆ, ಭಾರತ ದೇಶದಲ್ಲಿ 1950ಕ್ಕಿಂತ ಪೂರ್ವದಲ್ಲಿ ರಾಜ ಹೇಗೆ ಸೃಷ್ಟಿ ಆಗ್ತಿದ್ದ ಅಂದರೆ ರಾಣಿಯ ಹೊಟ್ಟೆಯಲ್ಲಿ ರಾಜ ಹುಡ್ತಿದ್ದ, ರಾಜಕುಮಾರನೇ ರಾಜ ಆಗ್ತಿದ್ದ, ಬೇರೆಯವರು ರಾಜ ಆಗಲಿಕ್ಕೆ ಅವಕಾಶ ಇರಲಿಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಇನ್ನು ಸಂವಿಧಾನ ಜಾರಿ ಆದಮೇಲೆ ರಾಜ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟೋದಕ್ಕೆ ನಾನು ಆಪರೇಷನ್ ಮಾಡಿಬಿಟ್ಟಿದ್ದೀನಿ. ಈಗ ರಾಣಿ ಹೊಟ್ಟೆಯಲ್ಲಿ ರಾಜ ಹುಟ್ಟೋದಿಲ್ಲ. ಎಲ್ಲಿ ಹುಡ್ತಾನೆ ಗೊತ್ತಾ? ಇಲೆಕ್ಷನ್ ಡಬ್ಬೆಯಲ್ಲಿ ಹುಡ್ತಾನೆ, ಮತದಾನದ ಪ್ರಭುತ್ವದಿಂದ ಹುಡ್ತಾನೆ ಅಂತಕ್ಕಂಥದ್ದನ್ನು ಹೇಳಿದರು. ಇದರ ಅರ್ಥ ಇಷ್ಟೇ, ವಿದ್ಯಾರ್ಥಿಗಳಿಗೆ ಗಮನಿಸಿ, ನೀವೆಲ್ಲ ಇಂದಿಲ್ಲ ನಾಳೆ ಈ ದೇಶದ ನಾಯಕರಾಗ್ತಕ್ಕಂಥ ಅವಕಾಶವನ್ನು ಸಂವಿಧಾನ ನಮಗೆ ಕೊಟ್ಟಿದೆ. ಒಬ್ಬ ಚಹಾ ಮಾರ್ತಕ್ಕಂಥ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗ್ತಾರೆ ಅಂದರೆ ಅದು ಈ ದೇಶದ ಸಂವಿಧಾನಕ್ಕಿರುವ ತಾಕತ್ತು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಒಬ್ಬ ಸಾಮಾನ್ಯ ಕುರಿಗಾಯಿ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂದರೆ ಅದು ನಮ್ಮ ಸಂವಿಧಾನಕ್ಕಿರ್ತಕ್ಕಂಥ ಶಕ್ತಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಿಮಗೂ ಅಂಥ ಅವಕಾಶಗಳು ಸಿಗ್ತಾ ಇವೆ ನೋಡಿ. 1950ಕ್ಕಿಂತ ಮೊದಲು ಇಲ್ಲೆಲ್ಲ ತಾಯಂದಿರಿದ್ದೀರಿ. ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರು ತಮ್ಮ ಮಕ್ಕಳ ಬಗ್ಗೆ ಏನು ಕನಸು ಕಾಣ್ತಿದ್ರು? 1950ಕ್ಕಿಂತ ಮೊದಲು ಒಬ್ಬರು ಚಪ್ಪಲಿ ಹೊಲಿತಕ್ಕಂಥ ಹೆಣ್ಮಗಳು
ತಾನು ಚಪ್ಪಲಿ ಹೊಲಿಯುವಾಗ ಏನು ಕನಸು ಕಾಣ್ಬೋದಾಗಿತ್ತು? ನಾನು ದಿನ ಒಂದು ಜೊತೆ ಚಪ್ಪಲಿ ತಯಾರು ಮಾಡ್ತೀನಿ, ಈಗ ನನ್ನ ಮಗ 10 ವರ್ಷದವನಿದ್ದಾನೆ, ಇನ್ನು 10 ವರ್ಷಕ್ಕೆ ಇವನು 20 ವರ್ಷದವಾಗ್ತಾನೆ, ಅವನು ಒಂದು ಜೊತೆ ಚಪ್ಪಲ್ ತಯಾರು ಮಾಡ್ತಾನೆ, ನಂದು ಒಂದು ಜೊತೆ ಚಪ್ಪಲ್, ಅವನದು ಒಂದು ಜೊತೆ ಚಪ್ಪಲ್, 2 ಜೊತೆ ಚಪ್ಪಲ್ ಹೊಲಿಬೋದು ನಾವು. ಇಷ್ಟೇ ಕನಸು ಕಾಣ್ಬೋದಾಗಿತ್ತು. ಇದಕ್ಕೆ ಹೆಚ್ಚಿಗೆ ಕನಸು ಕಾಣಲಿಕ್ಕೆ ಸಾಧ್ಯನೇ ಇರಲಿಲ್ಲ 50ಕ್ಕಿಂತ ಪೂರ್ವದಲ್ಲಿ. ಈಗ ಆ ಮಹಿಳೆಯರು ಏನು ಕನಸು ಕಾಣ್ತಾರೆ ಗೊತ್ತಾ? ನಾನು ಚಪ್ಪಲಿ ಹೊಲಿತಾ ಇದ್ದೀನಿ, ಇನ್ನು 20 ವರ್ಷಗಳ ನಂತರ ನನ್ನ ಮಗ ಡಿಗ್ರಿ ಆಗ್ತಾನೆ, KS ಆಗ್ತಾನೆ, ಆಫೀಸರ್ ಆಗ್ತಾನೆ, ಹಿಂಗೆ ವೇದಿಕೆ ಮೇಲೆ ಕೂಡ್ತಾನೆ, ನಾನು ಚಪ್ಪಲಿ ಹೊಲಿದನ್ನು ಬಿಟ್ಟು ಮಗ ನೋಡ್ಲಿಕ್ಕೆ ಬರ್ತೀನಿ ಅಂತ ಕನಸು ಕಾಣಲಿಕ್ಕೆ ಸಾಧ್ಯ ಇದೆ ಇವತ್ತು. ಇದು ಸಂವಿಧಾನದ ತಾಕತ್ತು. ಗಮನದಲ್ಲಿರಲಿ ನಿಮಗೆಲ್ಲ. ಸಂವಿಧಾನದಿಂದ ಏನೆಲ್ಲ ಅನುಕೂಲ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಜಾಗೃತಿ ಜಾಥಾವನ್ನು ಸರ್ಕಾರ ಯಾಕೆ ಹಮ್ಮಿಕೊಂಡಿದೆ ಅಂದ್ರೆ ಸಂವಿಧಾನದ ಬಗ್ಗೆ ಭಾಳ ಮಂದಿಗೆ ಗೊತ್ತಿಲ್ಲ. ಭಾಳಷ್ಟು ಜನರು ಸಂವಿಧಾನದ ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ಯಾರಿಗೆ ಪ್ರತಿಭೆ ಇದೆಯೋ ಅವರಿಗೆಲ್ಲ ಅವಕಾಶಗಳಿದೆ. ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ. ಹಿಂದಿನ ಕಾಲದಲ್ಲಿ ಹೇಗಿತ್ತು ಗೊತ್ತಾ? ರಾಜರಿಗೆ ಮಾತ್ರ ಅಧಿಕಾರ ಇತ್ತು, ಶ್ರೀಮಂತರಿಗೆ ಮಾತ್ರ ಅವಕಾಶಗಳಿತ್ತು, ಅಲ್ಲಿ ದುಡ್ಡಿದ್ದವರಿಗೆ ಮಾತ್ರ ಅವಕಾಶ ಇತ್ತು. ಈ ಕಾಲ ಅಂಥದ್ದಲ್ಲ. ಇಲ್ಲಿ ವಿದ್ಯಾವಂತರು ಇದ್ದಾರೆ, ಬುದ್ಧಿವಂತರು ಇದ್ದಾರೆ. ವಿದ್ಯಾವಂತಕ್ಕಿಂತ ಬುದ್ಧಿವಂತಿಕೆಗಿಂತ ನಮಗೀಗ ಬೇಕಾಗಿರುವುದು ಪ್ರಜ್ಞಾವಂತಿಕೆ. ಸಂವಿಧಾನದಿಂದ ನಮಗೆ ಏನೆಲ್ಲ ಸಿಗ್ತದೆ ಅಂತಕ್ಕಂಥ ಪ್ರಜ್ಞೆ ಬೇಕು ನಮಗೆ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳಿವೆ, ಅದರಲ್ಲಿ ಒಂದನ್ನು ಕಡಿಮೆ ಮಾಡಿದ್ದಾರೆ, 6 ಮೂಲಭೂತ ಹಕ್ಕುಗಳಿವೆ. ನಮ್ಮ ಸಂವಿಧಾನದಲ್ಲಿ 10 ಮೂಲಭೂತ ಕರ್ತವ್ಯಗಳಿವೆ, 11 ಇದೊಂದು ಸೇರಿಸಿದ್ದಾರೆ, 11 ಮೂಲಭೂತ ಕರ್ತವ್ಯಗಳಿಗಾಗಿದ್ದಾವೆ. ಇವಾಗೆಲ್ಲ ನಮ್ಗೆ ಅರ್ಥ ಆಗಿರಬೇಕು. ನಿಮಗೆ ಗೊತ್ತಿರಲಿ, ಸಮಾನತೆ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದ್ರು ಆಗಲೇ ಇಲ್ಲ. ಸಮಾನತೆ ಇರದಿದ್ರೆ ಏನಾಗ್ತಿತ್ತು ಗೊತ್ತಾ? ಯಾರು ಬಡವರಿದ್ರು ಬಡವರೇ ಆಗ್ತಿದ್ರು, ಯಾರು ಶ್ರೀಮಂತರಿದ್ರು ಶ್ರೀಮಂತರೇ ಆಗ್ತಿದ್ರು. ಸಂವಿಧಾನದಲ್ಲಿ ಹಾಗಿಲ್ಲ. ನಾವೇನಾದರೂ ನಿಯಮ ಮೀರಿ ಮಾಡಿದ್ರ ನಿಮಗೆಲ್ಲ ಗೊತ್ತಿರಲಿ, ದೊಡ್ಡ ದೊಡ್ಡ ವ್ಯಕ್ತಿಗಳೇ ಜೈಲಿಗೆ ಹೋಗಿ ಬಂದಿದ್ದಾರೆ. ಅದು ಸಂವಿಧಾನಕ್ಕಿರ್ತಕ್ಕಂಥ ತಾಕತ್ತು. ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತಿದೆ. ಒಂದು ಹಕ್ಕು ಬಹಳ ವಿಶೇಷವಾಗಿದೆ, ನಮ್ಮ ಅಧಿಕಾರಿಗಳಿಗೆಲ್ಲ ನಮಗೂ ಗೊತ್ತಿದೆ, ಸಂವಿಧಾನಾತ್ಮಕ ಪರಿಹಾರ ಕ್ರಮದ ಹಕ್ಕು. ನಮಗೆಲ್ಲ ಗೊತ್ತಿರಬೇಕು. ಯಾರಾದರೂ ಇಲ್ಲಿ ಅನ್ಯಾಯ ಮಾಡಿದಾರಂದ್ರೆ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ನಮಗೆಲ್ಲ ಅಧಿಕಾರ ಇದೆ. ನಾವೆಲ್ಲ ಫ್ರೀಯಾಗಿ ಸುಪ್ರೀಂ ಕೋರ್ಟ್ವರೆಗೂ ಹೋರಾಟ ಮಾಡಬಹುದು. ಆದ್ದರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳು ಜೈಲಿಗೆ ಹೋಗಿದ್ದಾರೆ, ಸಾಮಾನ್ಯ ವ್ಯಕ್ತಿಗಳು ದೊಡ್ಡವರಾಗಿದ್ದಾರೆ. ಇದು ನಮ್ಮ ಸಂವಿಧಾನದಿಂದ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಅದಕ್ಕೆ ನಾನು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತೀನಿ. ಏನಂದ್ರೆ ವಿದ್ಯಾರ್ಥಿಗಳಾದವರು ಶಿಕ್ಷಣವನ್ನು ಕಲಿಬೇಕಾಗಿತ್ತು ಅಂದ್ರೆ ಸರಿಯಾಗಿಯೇ ಕಲಿಬೇಕು. ಈ ಕಾರ್ಯಕ್ರಮದ ಬಗ್ಗೆ ನನಗೆ ಯಾವತ್ತೂ ಒಂದು ಬೇಸರ. ಭಾಳಷ್ಟು ಕಾರ್ಯಕ್ರಮಗಳಿಗೆ ನಾನು ಅತಿಥಿಯಾಗಿ ಹೋಗ್ತೀನಿ. ಹೆಂಗೆ ಕಾರ್ಯಕ್ರಮ ಆಗಾಕತ್ತವ ಅಂದ್ರೆ ಆಪರೇಷನ್ ಸಕ್ಸಸ್ ಪೇಷಂಟ್ ಫೇಲ್ ಅಂತೀವಿ. ಕಾರ್ಯಕ್ರಮ ಚೆನ್ನಾಗಿ ಆಗ್ತದ, ಬಟ್ ಅದು ಜಾರಿಗೆ ಬರೋದರಲ್ಲಿ ಸಾಕಷ್ಟು ತೊಂದರೆಗಳಿದ್ದಾವೆ. ಹಾಗಾಗಿ ಸಂವಿಧಾನದ ಕುರಿತು ಚಿಂತನ ಮಂಥನ ಮಾಡೋದು ಅಂದರೆ ಅದು ಮೇಡಮ್ ಅವ್ರು ಹೇಳಿದಂಗೆ 3 ನಿಮಿಷಕ್ಕೆ ಸಾಧ್ಯ ಇಲ್ಲ. ಸ್ವತಃ ಅದನ್ನು ಅನುಭವಿಸ್ಬೇಕು. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ನಿಮಗೆ ಎಂಥ ಅವಕಾಶ ಇದಾವಂದ್ರೆ ನಿಮಗೆ ಶಿಕ್ಷಣ ಕೊಡ್ತಾರ, ಶಿಷ್ಯ ವೇತನ ಕೊಡ್ತಾರ, ವ್ಯವಸ್ಥೆಯನ್ನು ಕೊಡ್ತಾರ, ನಿಮಗೆ ದೊಡ್ಡ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾರ. ಇಂಥದ್ದನ್ನು ಯಾಕೆ ನೀವು ಅವಕಾಶವನ್ನು ಉಪಯೋಗ ಮಾಡ್ಕೋಬಾರ್ದು? ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ. ಈ ಜಗತ್ತಿನಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಪ್ರಮುಖ 3 ವ್ಯಕ್ತಿಗಳು, ಅವ್ರ ಜೊತೆಗೆ 106 ವ್ಯಕ್ತಿಗಳು. 3ನೇ ಶತಮಾನದಲ್ಲಿ ಬುದ್ಧ ಬಂದ, ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯ ಬೀಜವನ್ನು ಬಿತ್ತಿದ. ಅವನಿಗೆ ಬೀಜ ಅಂತ ಕರಿಬೋದು ನಾವು. ಆಮೇಲೆ 12ನೇ ಶತಮಾನದಲ್ಲಿ ಬಸವಣ್ಣವರು ಬಂದರು. ಅವರು ಬೀಜ ಬೆಳೆದಾದ ಮೇಲೆ ಮರವಾಗಿ ಬೆಳೆಸಿದರು ಸಮಾನತೆಯನ್ನು. 20ನೇ ಶತಮಾನದಲ್ಲಿ ಅಂಬೇಡ್ಕರ್ ಅವರು ಬಂದರು, ಅದರಲ್ಲಿ ಹಣ್ಣುಗಳನ್ನು ಮಾಡಿದರು. ನಮಗೆಲ್ಲ ತಿನ್ನಲಿಕ್ಕೆ ಕೊಟ್ಟಿದ್ದಾರಾ, ತಿನ್ನುವಂಥ ಅವಕಾಶಗಳು ನಮಗೆ ಗೊತ್ತಿಲ್ಲ. ಅದನ್ನೆಲ್ಲ ನಾವು ತಿಳುವಳಿಕೆ ಮಾಡಿಕೊಳ್ಬೇಕಾಗಿದೆ. ಅಂಥದ್ದಕ್ಕಾಗಿ ಈ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಆದ್ದರಿಂದ ಮಾನ್ಯ ಘನ ಸರ್ಕಾರದ ಸಂವಿಧಾನ ಜಾಗೃತ ಜಾಥಾ ಇವತ್ತು 6ನೇ ತಾರೀಕು ನಮ್ಮ ನಿಪ್ಪಾಣಿ ನಗರಕ್ಕೆ ಸುಮಾರು 1:30 ಗಂಟೆಗೆ ಆಗಮಿಸ್ತು. ಜ್ಯೋತಿಯನ್ನು ನಾವೇನೈತಲ್ಲ ಟ್ಯಾಬ್ಲೋ ಬಂದದ್ದನ್ನು ಪೂಜೆ ಮಾಡಿಕೊಂಡು ಅಲ್ಲಿಂದ ಎಲ್ಲ ಶಾಲಾ ಮಕ್ಕಳನ್ನ ಉಟ್ಕೊಂಡು ಮೆರವಣಿಗೆ ಮೂಲಕ ಶಿವಾಜಿ ಸಾಂಸ್ಕೃತಿಕ ಭವನವರೆಗೆ ನಾವು ಬಂದ್ವಿ. ಇಲ್ಲಿ ಶಿವಾಜಿ ಸಾಂಸ್ಕೃತಿಕ ಬಂದ ತಕ್ಷಣ ಇಲ್ಲಿ ಓದು ತೊಗೊಂಡು ತದನಂತರ ಸಂವಿಧಾನದ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಉಪನ್ಯಾಸಕರು ಒಳ್ಳೆಯ ರೀತಿಯಿಂದ ಉಪನ್ಯಾಸನ ನೀಡಿದರು. ಅದೇ ರೀತಿ ಮಕ್ಕಳು ನಾಟಕದ ಮುಖಾಂತರ, ಭಾಷಣ ಮುಖಾಂತರ ಇಲ್ಲಿ ಏನೈತಿಲ್ಲ ಪ್ರಸ್ತುತಪಡಿಸುವಂಥ ಜಾಗೃತಿ ಮೂಡುವಂಥ ಕೆಲಸವನ್ನು ಎಲ್ಲರೂ ಒಟ್ಟಾಗಿ ಮಾಡಿದರು. ಒಳ್ಳೆಯ ರೀತಿಯಿಂದ ಒಟ್ಟಾರೆಯಾಗಿ ಹೇಳ್ಬೇಕಂತಂದರೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಒಳ್ಳೆಯ ರೀತಿಯಿಂದ ಜಾಗೃತಿ ಸಭೆಯನ್ನು ನಾವು ಜಾಗೃತಿ ಮೂಡಿಸಿದ್ದೀವಿ ಅಂತಂದು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದ.